ಈ ಪೊಲೀಸ್ ಅಂಕಲ್ಗೆ ಅದೇನು ಅರ್ಜೆಂಟ್ ಇತ್ತೋ ಏನೋ, ತಲೆನ ಭುಜಕ್ಕೆ ಕಚ್ಚಿಸ್ಕೊಂಡು ಮೊಬೈಲ್ನ ಮಧ್ಯಕ್ಕೆ ತುರ್ಕೊಂಡು ಮಾತಾಡ್ಕೊಂಡು ಬೈಕ್ ಓಡಿಸ್ತಿತ್ತು. ತುಮಕೂರು ರೋಡು ಸ್ವಲ್ಪ ಜಾಸ್ತಿನೇ ಟ್ರಾಫಿಕ್ ಇರುತ್ತೆ. ಹಿಂದೆ ಕಾರಲ್ಲಿ ಬರ್ತಿದ್ದವ್ರು ಯಾರೋ ಇದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟವ್ರೆ. ಅವ್ರಿಗೇನು ಅಂತಂದ್ರೆ, ನಾವು ಹಿಂಗೆ ಗಾಡಿ ಓಡಿಸುವಾಗ ಮಾತಾಡ್ಬಿಟ್ರೆ ಈ ಪೊಲೀಸರು ಜೀವ ಒತ್ತೆ ಇಟ್ಟು ಬರ್ತಾ ಇರೋ ಗಾಡಿಗೆ ಎದೆ ಕೊಟ್ಟು ಅಡ್ಡ ಬಂದು ಒಳ್ಳೆ ಟೆರರಿಸ್ಟ್ ಹಿಡಿದಂಗೆ ಹಿಡಿತಾರಲ್ಲ, ಇವರೇ ಹಿಂಗೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ನಾವೇ ಆಗ್ಬಿಡ್ಬೇಕು ಅನ್ನೋದು ಇವರ ಆಕ್ರೋಶ. ಇಂಥ ಮಿಸ್ಟೇಕ್ಗಳನ್ನ ಯಾರೂ ಮಾಡಬಾರ್ದು ಅನ್ನೋ ಮೆಸೇಜ್ ಕೊಡೋದಕ್ಕೆ ಅಂತ ನಮ್ಮಲ್ಲೂ ಇದನ್ನ ಪೋಸ್ಟ್ ಮಾಡವ್ರೆ. ಇದೇನಂತ ದೊಡ್ಡ ಅಪರಾಧನೂ ಅಲ್ಲ, ಕ್ರೈಮೂ ಅಲ್ಲ, ಫೈನ್ ಕಟ್ಟಿದ್ರೆ ಆಗೋಗುತ್ತೆ. ಆದರೆ ಕಾನೂನು ಕಾಪಾಡೋರೆ ಹಿಂಗೆ ಕಾನೂನನ್ನ ಬ್ರೇಕ್ ಮಾಡಬಾರ್ದು ಅನ್ನೋದು ನಮ್ಮ ಕಳಕಳಿ ಅಷ್ಟೇ. ಇಷ್ಟೇ ಆಗಿದ್ರೆ ಮುಗ್ದೋಗ್ಬಿಟ್ಟಿರೋದು. ಆದರೆ ಇದ್ರ ಪರವಾಗಿ ಯಾವುದೋ ಒಂದು ಎಡ್ಬಿಡಂಗಿ ಕಾಲ್ ಮಾಡುತ್ತೆ, ಆ ಪೊಲೀಸ್ ಅಂಕಲ್ ಗೋಪಿ ಅಂತ ನನಗೆ ತುಂಬ ಬೇಕಾದವರು ಆ ವಿಡಿಯೋ ಡಿಲೀಟ್ ಮಾಡ್ಬಿಡಿ ಅನ್ನತ್ತೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ಯಾವುದೋ ಕೂತ್ಕೊಂಡು ಡಿಲೀಟ್ ಮಾಡ್ತಾ ಇರುವಾಗ ಕೇಳ್ರಿ, ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿದೆ, ಅಲ್ಲಿ ಯಾರಿಗೋ ಹಂಗೆ ಹೊಡೆದಿದ್ವಿ, ಇಲ್ಲಿ ಯಾರಿಗೋ ಹಿಂಗೆ ಹೊಡೆದಿದ್ವಿ ಅನ್ನತ್ತೆ. ಈ ಕಸ ಕಡ್ಡಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಜಾಯಮಾನನೇ ಅಲ್ಲ ನಮ್ಮದು. ಆದರೆ ಒಬ್ಬರು ಕಾನ್ಸ್ಟೇಬಲ್ ವಿಡಿಯೋ ಡಿಲೀಟ್ ಮಾಡಿಸೋದಕ್ಕೆ ನಾಯಿ ನರಿಗಳೆಲ್ಲ ಪತ್ರಕರ್ತರಿಗೆ ಕಾಲ್ ಮಾಡಿ ಬೆದರಿಕೆ ಹಾಕ್ತಾವಲ್ಲ ಅಂದರೆ ಎಲ್ಲಿಗೆ ಬಂದು ನಿಂತಿದೆ ನಮ್ಮ ವ್ಯವಸ್ಥೆ ಅಂತ. ಅದು ನಾವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿರೋ ವಿಚಾರ. ನನಗೆ ಪ್ರತಿದಿನ ಇಂಥ ಕಾಲಗಳು ಬರ್ತಾನೆ ಇರ್ತವೆ. ಅವುಗಳಿಗೆ ನಮ್ಮ ಭಾಷೆಯಲ್ಲಿ ಏನು ಹೇಳಬೇಕು ಹೇಳ್ಬಿಟ್ಟು ಸುಮ್ಮನೆ ಆಗ್ತೀನಿ. ಇಂಥವಕ್ಕೆಲ್ಲ ತುಂಬ ತಲೆ ಕೆಡಿಸ್ಕೊಂಡ್ರೆ ಜರ್ನಲಿಸಮ್ ಮಾಡೋಕ್ಕಾಗುತ್ತಾ, ಸಂಸ್ಥೆ ನಡ್ಸೋಕ್ಕಾಗ್ತದ? ಭಾಳ ಮಾಡೋಕ್ಕಾಗ್ತದ ಹೇಳಿ? ಎದುರಿಸ್ತಾರೆ, ಬೆದರಿಸ್ತಾರೆ, ಪೊಲೀಸು ಅಂತಾರೆ, ಕೇಸು ಅಂತಾರೆ, ಆಫೀಸಿಗೆ ನುಗ್ತೀವಿ ಅಂತಾರೆ, ಹೊಡೆದು ಕೊಂದೇ ಬಿಡ್ತೀವಿ ಅಂತಾರೆ. ಅದಕ್ಕೆಲ್ಲ ಜಗ್ಗೋ ಮಗನೇ ಅಲ್ಲ ನಾನು. ಇಷ್ಟಕ್ಕೂ ನಾನು ನಿನ್ನೆ ಕಾಲೇಜ್ ಮುಗಿಸ್ಕೊಂಡು ಇವತ್ತು ಜರ್ನಲಿಸ್ಟ್ ಆದವನಲ್ಲ. ಹತ್ರ 20 ವರ್ಷ ಮಣ್ಣೂತಿದ್ದೀನಿ. ಇವತ್ತು ನ್ಯಾಷನಲ್ ಟಿವಿ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂದರೆ ಅದರಿಂದ ಇರೋ ಶ್ರಮ ಸಣ್ಣದಲ್ಲ. ನಮ್ಮ ಜನ ಕೊಟ್ಟಿರೋ ಪ್ರೀತಿಗೆ ಬೆಲೆ ಕೊಟ್ಟಕ್ಕಾಗಲ್ಲ. ನಾವೆಲ್ಲ ಬೆಂಗಳೂರಿಗೆ ಬಂದಿದ್ದೆ ಅನ್ನ ಹುಡುಕೊಂಡು ಕಂಡ್ರಿ, ಬದುಕು ನಮ್ಮನ್ನ ಚೆನ್ನಾಗಿ ಬೇಯಿಸಿ ಹದ ಮಾಡಿಬಿಟ್ಟಿದೆ. ಸಣ್ಣ ವಯಸ್ಸಿಗೆ ತಂದೆ ಕಳ್ಕೊಂಡು ಬೆಂಗಳೂರಿಗೆ ಬಂದರೆ ಇರೋಕ್ಕೆ ಸೂರಿಲ್ಲ, ತಿನ್ನೋಕೆ ಅನ್ನ ಇಲ್ಲ. BTS ಬಸ್ ಸ್ಟ್ಯಾಂಡಲ್ಲಿ 21ನೇ ಪ್ಲಾಟ್ಫಾರ್ಮಲ್ಲಿ ಒಂದು STD ಬೂತ್ ಇತ್ತು, ಅದ್ರ ಮಧ್ಯೆ ತಿಂಗಳುಗಟ್ಟಲೆ ಮಲಗಿದ್ದೀನಿ. ಕಲಾಸಿಪಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಸ್ಕೂಟ್ರ್ ಪಾರ್ಕಿಂಗಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲೇ ತಿಂಗಳುಗಟ್ಟಲೆ ಬದುಕಿದ್ದೀನಿ. ಸಂಡೇ ಬಜಾರಲ್ಲಿ ಮೈ ಉಚ್ಚ ನಾರು ಮಾರಿದ್ದೀನಿ. ಬೆಂಗಳೂರು ಸಿಟಿನ 5-6 ವರ್ಷ ಆಟೋ ಓಡಿಸಿದ್ದೀನಿ. ಬೆಂಗಳೂರು ನನಗೆ ಸುಲಭಕ್ಕೆ ದಕ್ಕಿದ್ದಲ್ಲ ಕಣ್ರಿ. ಮೈ ಮುರಿದು ಮಾಡಬಹುದಾದ ಕೆಲಸಗಳೆಲ್ಲ ಮಾಡಿ ದಕ್ಕಿಸ್ಕೊಂಡಿದ್ದನ್ನು. ನಮ್ಮ ಜೀವನದಲ್ಲಿ ನಮಗೆ ಯಾವುದು ಈಸಿಯಾಗಿ ಸಿಕ್ಕಿದ್ದಲ್ಲ, ಎಲ್ಲದಕ್ಕೂ ಹೋರಾಟ, ಒಂದೊಂದು ತುತ್ತು ಅನ್ನಕ್ಕೂ ಹೋರಾಟ. ಇವತ್ತು ಬದುಕು ನಮ್ಮನ್ನು ಚೆನ್ನಾಗಿ ಇಟ್ಕೊಂಡಿದೆ ಅಂದರೆ ಅದರಿಂದ ಇರೋದು ಬರೀ ಶ್ರಮ. ಆಂಧ್ರ ಬಾರ್ಡ್ರು ಕರ್ನಾಟಕದ ಕಟ್ಟ ಕಡೆಯ ಹಳ್ಳಿಯಿಂದ ಬಂದವನು ನಾನು. ಇಲ್ಲಿ ಹಿಂದಿಲ್ಲ ಮುಂದಿಲ್ಲ, ಯಾವ ಬ್ಯಾಕ್ಗ್ರೌಂಡು ಇಲ್ಲ, ಫೋರ್ಗ್ರೌಂಡು ಇಲ್ಲ. ಒಂದು ಸಂಸ್ಥೆ ಕೊಡ್ಕೊಂಡು ಯಾವ ದೊಣ್ಣೆ ನಾಯಕರ ದೌಲತ್ತಿಗೂ ಬೊಗದೆ ಸ್ವತಂತ್ರವಾಗಿ ನಡ್ಸ್ಕೊಂಡು ಹೋಗ್ತಿದ್ದೀವಿ ಅಂದರೆ ಅದ್ರ ಹಿಂದೆ ಛಲ ಇದೆ, ಬೆವರಿದೆ, ಶ್ರಮ ಇದೆ, ಪರಿಶ್ರಮ ಇದೆ, ಡೆಡಿಕೇಶನ್ ಇದೆ, ಕೆಚ್ಚಿದೆ, ಹುಚ್ಚಿದೆ. ಮಂಜು ಬಾಣಗೆರೆ ಕೇರ್ ಆಫ್ ಫುಟ್ಪಾತ್ ಇಂದ ನ್ಯಾಷನಲ್ ಟಿವಿ ಕೇರ್ ಆಫ್ GT ಮಾಲ್ ಆಗೋದಕ್ಕೆ ಕಮ್ಮಿ ಬೆವರು ಸೂಸಿಲ್ಲ. ಹಂಗಂತ ಯಾರಿಗೂ ಬಗ್ಗಿಲ್ಲ. ಎಷ್ಟೇ ಆತ್ಮೀಯ ರಾಜಕಾರಣಿಗಳಿದ್ರು ಇವತ್ತಿನವ್ರಿಗೂ ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ. ಬೆದರಿಸೋ ಬಂದವ್ರಿಗೆ ಬಗ್ಗಿಲ್ಲ. ದೇಶ, ಭಾಷೆ, ನಾಡು, ನುಡಿ ಅಂತ ಬಂದರೆ ಯಾರನ್ನ ಬೇಕಾದ್ರೂ ಹೆದರು ಹಾಕ್ಕೋತೀನಿ, ನೋ ಕಾಂಪ್ರಮೈಸ್. ಅನ್ಯಾಯ, ಅಕ್ರಮ ಅಂತ ಹೋರಾಟ ಮಾಡಿದಾಗ ತುಳಿಯೋ ಪ್ರಯತ್ನ ಮಾಡೋರೆ, ಅಪಪ್ರಚಾರ ಮಾಡೋರೆ, ಕೇಸ್ ಹಾಕೋರೆ, ಬಗ್ಗೋ ಮಾತೇ ಇಲ್ಲ. ಫೈಟ್ ಮಾಡ್ತೀನಿ, ಮಾಡ್ತಾನೆ ಇರ್ತೀನಿ. ಯಾರು ಇರ್ತಾರೋ ಇರಲ್ವೋ, ನಿಮ್ಮ ಸಪೋರ್ಟ್ ಅಂತ ಇದ್ದೇ ಇರುತ್ತಲ್ವ.